ಇನ್ನು ಜಮೀರ್ಗೆ ಸಚಿವ ಸ್ಥಾನ ನೀಡಬೇಕು ಅಂತ ಒಬ್ಬ ರೈತ ರಕ್ತದಲ್ಲಿ ಪತ್ರ ಬರೆದಿದ್ದಾರೆ. ಲ್ಯಾಬ್ಗೆ ತೆರಳಿ ರಕ್ತ ತೆಗೆಸಿ ರಕ್ತದಲ್ಲಿ ಪತ್ರ ಬರೆದಿರತಕ್ಕಂಥದ್ದು. ಸಿದ್ದೇಶ್ ಅಂತ ಅವರ ಹೆಸರು. ಈರುಳ್ಳಿ ಬೆಳೆಗಾರ. ಸಚಿವ ಸ್ಥಾನಕ್ಕಾಗಿ ಒತ್ತಾಯಿಸಿ ರಕ್ತದಲ್ಲಿ ಪತ್ರ ಬರೆದ ರೈತ ಸಿದ್ದೇಶ್ ಹೇಗಾದರೂ ಮಾಡಿ ಜಮೀರ್ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ, ಸಚಿವ ಸ್ಥಾನ ನೀಡೋದ್ರ ಜೊತೆಗೆ ಹೆಚ್ಚಿನ ಜವಾಬ್ದಾರಿಯನ್ನು ಕೂಡ ನೀಡಬೇಕು ಅಂತ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ವಿಜಯನಗರದ ಉತ್ತಂಗಿ ಗ್ರಾಮದ ಈರುಳ್ಳಿ ಬೆಳೆಗಾರ ಸಿದ್ದೇಶ್ನಿಂದ ಈ ರೀತಿಯ ಒಂದು ಪತ್ರ ಬರೆಯಲಾಗಿದೆ. ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ತ್ವರಿತಗತಿಯಲ್ಲಿ ಮಾಡಿದ್ದಾರೆ. ಜಮೀರ್ ಸದಾ ರೈತರ ಜೊತೆಗೆ ಬೆನ್ನೆಲುಬಾಗಿ ನಿಲ್ತಾರೆ. ಸೊ ದಯವಿಟ್ಟು ಅವರಿಗೆ ಸಚಿವ ಸ್ಥಾನ ಕೊಡಿ ಅಂತ ಈ ಎಲ್ಲ ಅಂಶಗಳನ್ನು ಪತ್ರದಲ್ಲಿ ರೈತ ಸಿದ್ದೇಶ್ ಉಲ್ಲೇಖಿಸಿದ್ದಾರೆ. ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿ ತಾಲೂಕಿನ ಉತ್ತಂಗಿ ಗ್ರಾಮದ ಈರುಳ್ಳಿ ಬೆಳೆಗಾರ ಸಿದ್ದೇಶ್ ಅಂತಕ್ಕಂಥವರು ಇದೀಗ ಸುದ್ದಿಯ ಕೇಂದ್ರ ಬಿಂದುವಾಗಿದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೆ ಸರ್ಕಾರದಲ್ಲಿ ಇನ್ನಷ್ಟು ಪ್ರಮುಖ ಜವಾಬ್ದಾರಿಯನ್ನು ನೀಡಬೇಕು ಅಂತ ಒತ್ತಾಯ ಮಾಡಿ ಅವರು ತಮ್ಮ ರಕ್ತದಲ್ಲೇ ಪತ್ರ ಬರೆದಿರತಕ್ಕಂಥದ್ದೇ. ನೀವು ಗಮನಿಸ್ತಾ ಇದ್ದೀರಿ, ಆಸ್ಪತ್ರೆಗೆ ಹೋಗಿ ರಕ್ತ ತೆಗೆಸಿ ಆ ರಕ್ತದಲ್ಲಿ ಪತ್ರ ಬರೆದು ಈಗ ಹಾಕಿದ್ದಾರೆ ನೋಡಿ. ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವರಿಗೆ ಮನವಿ ಅನ್ನುವಂಥ ವಿಚಾರದಿಂದ ಶುರುವಾಗುತ್ತೆ ಪತ್ರ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರಿಗೆ ಉದ್ದೇಶಿಸಿ ಬರೆದಿರತಕ್ಕಂಥ ಈ ಒಂದು ಪತ್ರದಲ್ಲಿ ಜಮೀರ್ ಅಹಮದ್ ಖಾನ್ ರೈತರ ಪರವಾಗಿ ಸದಾ ನಿಂತಿದ್ದಾರೆ ಅಂತ ಅವರು ಹೇಳಿದ್ದಾರೆ. ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ದುರಸ್ತಿ ಸೇರಿದಂತೆ ಹಲವು ವಿಚಾರಗಳಲ್ಲಿ ಜಮೀರ್ ಅಹಮದ್ ಖಾನ್ ತ್ವರಿತ ಕ್ರಮ ಕೈಗೊಂಡಿದ್ದಾರೆ. ರೈತರ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ನಾಯಕರಾಗಿರತಕ್ಕಂಥ ಕಾರಣ ಅವರಿಗೆ ಇನ್ನಷ್ಟು ಅಧಿಕಾರ ಹಾಗೂ ಹೆಚ್ಚಿನ ಜವಾಬ್ದಾರಿಯನ್ನು ನೀಡಬೇಕು ಅಂತ ಸಿದ್ದೇಶ್ ಈ ರೀತಿ ರಕ್ತದ ಮೂಲಕ ಪತ್ರ ಬರೆದು ಮಲ್ಲಿಕಾರ್ಜುನ ಖರ್ಗೆ ಹಾಗೂ ರಾಹುಲ್ ಗಾಂಧಿ ಅವರಿಗೆ ಅದನ್ನು ಕೊಡಬೇಕು ಅನ್ನುವಂಥ ಉದ್ದೇಶದಲ್ಲಿ ಬರೆದಿದ್ದಾರೆ. ನೀವು ಅದನ್ನ ಗಮನಿಸ್ತಾ ಇದ್ದೀರಿ. ಇದಕ್ಕಾಗಿ ಅವರು ಲ್ಯಾಬಲ್ಲಿ ರಕ್ತ ತೆಗೆಸಿ ಅದೇ ರಕ್ತದಲ್ಲಿ ಪತ್ರ ಬರೆದಿರತಕ್ಕಂಥದ್ದು ಈಗ ಎಲ್ಲರ ಗಮನ ಸೆಳೆದಿದೆ. ಅವರ ಈ ಒಂದು ವಿಭಿನ್ನ ಪ್ರತಿಭಟನೆ ಈಗ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಒಟ್ಟಾರೆ ಜಮೀರ್ ಅಹಮದ್ ಖಾನ್ ಪರ ರೈತನೊಬ್ಬ ರಕ್ತದಲ್ಲಿ ಪತ್ರ ಬರೆದಿರತಕ್ಕಂಥ ಘಟನೆ ರಾಜಕೀಯ ವಲಯದಲ್ಲಿ ಕುತೂಹಲ ಮೂಡಿಸಿದೆ. ಕಾಂಗ್ರೆಸ್ ಹೈಕಮಾಂಡ್ ಈ ಮನವಿಗೆ ಹೇಗೆ ಪ್ರತಿಕ್ರಿಯಿಸುತ್ತೆ ಹಾಗಾದರೆ ಅನ್ನೋದು ಕಾದು ನೋಡಬೇಕಾಗಿದೆ. ಸೊ ಇದು ರಾಹುಲ್ ಗಾಂಧಿ ಅವರಿಗೆ ತಲುಪಿದ ಮೇಲೆ ಅವರು ಏನಾದರೂ ಉತ್ತರ ಕೊಡ್ತಾರಾ? ಮಲ್ಲಿಕಾರ್ಜುನ ಖರ್ಗೆ ಅವರು ಏನಾದರೂ ಅದನ್ನು ನೋಡ್ತಾರಾ, ಓದ್ತಾರಾ? ಅದನ್ನು ನೋಡಿ ಅಟ್ಲೀಸ್ಟು ಅವರಿಗೆ ಒಂದು ಗುಡ್ ನ್ಯೂಸನ್ನು ಕೊಡ್ತಾರಾ? ಎಲ್ಲವನ್ನು ಕಾದು ನೋಡಬೇಕಾಗಿದೆ.